ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ನಿತ್ಯ ಜೀವನದಲ್ಲಿ ಸಾಕಷ್ಟು ನೋವು ನಲಿವುಗಳನ್ನಿರಬಹುದು, ಕಷ್ಟ ಕಾರ್ಪಣ್ಯಗಳನ್ನಿರಬಹುದು, ಸುಖ ದುಃಖಗಳನ್ನಿರಬಹುದು, ಪರೀಕ್ಷೆಗಳನ್ನಿರಬಹುದು, ವಿಘ್ನಗಳನ್ನಿರಬಹುದು, ಎಲ್ಲವುದನ್ನು ಕೂಡ ಅನುಭವಿಸ್ತಾ ಇರ್ತೇವೆ. ಇದೆಲ್ಲವೂ ಕೂಡ ಪೂರ್ವಜನ್ಮದಲ್ಲಿ ನಾವು ಮಾಡಿರತಕ್ಕಂತಹ ಕರ್ಮಫಲಕ್ಕನುಸಾರವಾಗಿ ಗ್ರಹಗಳ ಗೋಚಾರ ಸ್ಥಿತಿ ಗತಿಗಳಿಗೆ ಅನುಸಾರವಾಗಿ ಬರತಕ್ಕಂತಹ ಫಲಾಫಲಗಳಾಗಿರಬಹುದು. ಇದೆಲ್ಲವುದಕ್ಕೂ ಕೂಡ ನಾವು ತಕ್ಕನಾಗಿರ್ತಕ್ಕಂತಹ ಪರಿಹಾರವನ್ನು ಅಥವಾ ದಾರಿಯನ್ನು, ಮಾರ್ಗದರ್ಶನವನ್ನು ನೋಡಿಕೊಂಡು ಸರಿಯಾದಂಥ ದಾರಿಯಲ್ಲಿ ಹೋಗ್ಲಿಕ್ಕಿರುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಈ ಸಂದರ್ಭದಲ್ಲಿ ಇದು ಯಾವುದೂ ಕೂಡ ನಮಗೆ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳುವಂತಹ ಮನಸ್ಥಿತಿ ಅಥವಾ ಪರಿಸ್ಥಿತಿ ಅಥವಾ ಆ ಸನ್ನಿವೇಶಗಳು ಬಂದ್ಬಿಡುತ್ತೆ. ಹಾಗಾದರೆ ಯಾವ ರೀತಿಯಾದಂತಹ ಸುಲಭ ಪರಿಹಾರದಲ್ಲಿ ಅದನ್ನೆಲ್ಲ ಸರಿಪಡಿಸ್ಕೊಳ್ಬಹುದು ಅಂತ ಹೇಳುವಂಥದ್ದನ್ನು ಗೋಚಾರ ಫಲದ ನಂತರದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. 2025 ಜುಲೈ ತಿಂಗಳಿನ ಮಾಸ ಭವಿಷ್ಯವನ್ನು ಇವತ್ತಿನ ದಿವಸ ತಿಳಿದುಕೊಳ್ಳೋಣ. ವೃಷಭ ರಾಶಿ, ಜುಲೈ ತಿಂಗಳಿನಲ್ಲಿ ಗ್ರಹಗಳ ಗೋಚಾರದಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳೋದನ್ನು ನೋಡೋದಾದರೆ, ವಿಶೇಷವಾಗಿ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಸಮಯವಾಗಿರುವಂಥದ್ದು. ದೇಹದಲ್ಲಿ ಶಕ್ತಿ, ಸಾಮರ್ಥ್ಯ, ಆತ್ಮವಿಶ್ವಾಸಾದಿಗಳು ಅಭಿವೃದ್ಧಿ ಆಗುವಂಥದ್ದು. ಮಾಡುವಂತಹ ಕೆಲಸ ಕಾರ್ಯ, ಉದ್ಯೋಗದಲ್ಲಿ ಹೆಚ್ಚಿಗೆ ಹುಮ್ಮಸ್ಸು ಬರುವಂತಹ ಸಮಯ ಈ ಒಂದು ತಿಂಗಳಾಗಿರುತ್ತೆ. ಅದೇ ರೀತಿಯಾಗಿ ಕುಟುಂಬ ಧನಸ್ಥಾನವನ್ನು ನೋಡೋದಾದರೆ, ಇರತಕ್ಕಂತಹ ರವಿಯಿಂದಾಗಿ ಕುಟುಂಬೇ ಕಲಿರ್ಜಾಯಯ ಜಾಯತೇಪಿ ಕ್ರಿಯಾ ನಿಷ್ಫಲಾಯಾತಿ ಲಾಭಸ್ಯ ಹೇತೋ. ಬಹಳ ಉತ್ಸುಕತೆಯಿಂದ ಮಾಡಿದಂತಹ ಕರ್ಮ ಅಂದರೆ ಕೆಲಸ ಕಾರ್ಯ ಅಥವಾ ಹೆಚ್ಚಿಗೆ ಪ್ರಯತ್ನ ಮಾಡಿರುವಂತಹ ಕೆಲಸ ಕಾರ್ಯದಲ್ಲಿ ನೀವು ಗ್ರಹಿಸಿದಷ್ಟು ಫಲ ಸಿಗ್ತಾ ಇಲ್ಲ ಅಂತ ಹೇಳುವಂತಹ ವ್ಯಥೆಯಲ್ಲಿರುವಂತಹ ಸಮಯ ಆಗಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದೇ ರೀತಿ ಕುಟುಂಬದಲ್ಲಿಯೂ ಕೂಡ ನೀವು ಹೇಳಿರುವಂಥ ವಿಷಯಕ್ಕೆ ಅದನ್ನು ಅನರ್ಥಪಡಿಸಿಕೊಂಡು, ಅಂದರೆ ಇನ್ನೊಂದು ಅರ್ಥವನ್ನು ಪಡಿಸಿ ನಿಮ್ಮ ಮೇಲೆ ಅಲ್ಪ ಸ್ವಲ್ಪ ಗೊಂದಲದ ವಾತಾವರಣಗಳು ಕೂಡ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ಇನ್ನು ದುಡ್ಡಿನ ವಿಷಯದಲ್ಲಿಯೂ ಕೂಡ ಅಲ್ಪ ಸ್ವಲ್ಪ ಒಳ್ಳೆಯ ಫಲವನ್ನು ಕೂಡ ಕಾಣುವಂಥ ಯೋಗ ಈ ಒಂದು ಸಂದರ್ಭದಲ್ಲಿದೆ. ರವಿಬುಧ ಯೋಗದಿಂದಾಗಿ ಸಾಕಷ್ಟು ಗ್ರಹ ಸೌಲಭ್ಯಕ್ಕೋಸ್ಕರ ಮಾಡಿದಂತಹ ಕಾರ್ಯ, ಸರ್ಕಾರದಿಂದ ಕೆಲವಷ್ಟು ಸೌಲಭ್ಯಕ್ಕೋಸ್ಕರ ಮಾಡಿದಂತಹ ಕೆಲಸ ಕಾರ್ಯಗಳು, ಸರ್ಕಾರಿ ಕೆಲಸ ಕಾರ್ಯಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವವರಿಗೆ ಎಲ್ರಿಗೂ ಕೂಡ, ರಾಜಕೀಯ ಜೀವನದಲ್ಲಿರುವವರಿಗೆ ಒಳ್ಳೆಯ ಫಲವನ್ನು ಪಡೀಲಿಕ್ಕೆ ಈ ಒಂದು ತಿಂಗಳು ಅನುಕೂಲವಾಗಿರುತ್ತೆ. ಅದೇ ರೀತಿಯಾಗಿ ಸಹಾಯವು ಕೂಡ ನಿಮ್ಮ ಸಹೋದರರಿಂದ ವಿಶೇಷವಾಗಿ ಸಿಗುವಂತಹ ಒಂದು ಸಮಯವಾಗಿರುವಂಥದ್ದು. ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಷಯದಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕಾದಂಥ ಅವಶ್ಯಕತೆಗಳಿರುವಂಥದ್ದು. ಶಿರೋರೋಗ ಅಂದರೆ ತಲೆಗೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿಯೂ ಕೂಡ, ತಲೆನೋವು ಅಥವಾ ತಲೆ ಸುತ್ತು ಬರುವಂಥದ್ದು ಅಥವಾ ಇತ್ಯಾದಿ ಸಣ್ಣ ಪುಟ್ಟ ವಿಷಯದಲ್ಲಿಯೂ ಕೂಡ ನೆಗ್ಲೆಕ್ಟ್ ಮಾಡ್ದೇ ಸರಿಯಾದಂಥ ವೈದ್ಯರ ಒಂದು ಮಾರ್ಗದರ್ಶನ ತೆಗೊಳ್ಬೇಕಾದಂಥ ಅವಶ್ಯಕತೆ ಈ ತಿಂಗಳಿನಲ್ಲಿ ಇರುವಂಥದ್ದು. ಅದೇ ರೀತಿಯಾಗಿ ನೂತನವಾಗಿ ವಾಹನವನ್ನು ಖರೀದಿ ಮಾಡಬೇಕು ಅಂತಿದ್ದರೆ ಅಥವಾ ಭೂಮಿಯನ್ನು ಖರೀದಿ ಮಾಡಬೇಕು ಅಂತಿದ್ದರೆ, ತಗೊಂಡಿರುವಂತಹ ಭೂಮಿಯನ್ನು ಅಭಿವೃದ್ಧಿಪಡಿಸಬೇಕು, ಕೆಲಸ ಕಾರ್ಯಗಳೆಲ್ಲ ಅರ್ಧಂಬರ್ಧ ಆಗಿದೆ ಅಂತ ಹೇಳುವಂಥ ಮನಸ್ಥಿತಿಗಳು, ಅಥವಾ ಯಾವುದೋ ಒಂದು ಕೆಲಸ ಕಾರ್ಯಕ್ಕೋಸ್ಕರವಾಗಿ ಲೋನಿಗಿರಬಹುದು ಅಥವಾ ಪ್ಲ್ಯಾನಿಂಗಿಗಿರಬಹುದು ಅಥವಾ ಏನೇನೋ ಒಂದೊಂದು ವಿಷಯಗಳು ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಬಂದೇ ಬರುತ್ತೆ. ಈ ಒಂದು ಸನ್ನಿವೇಶಗಳನ್ನು ಎದುರಿಸ್ತಾ ಇರುವವರಿಗೂ ಕೂಡ ಶುಭವಾಗಿರ್ತಕ್ಕಂಥ ಫಲವನ್ನು ಕಾಣಲಿಕ್ಕೆ ಅನುಕೂಲವಾಗಿರುವಂಥ ಸಮಯ ಇದಾಗಿದೆ. ಅದೇ ರೀತಿಯಾಗಿ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹೆಚ್ಚಿಗೆ ಪ್ರಯತ್ನ ಮಾಡಬೇಕಾದಂಥ ಒಂದು ಸಂದರ್ಭವೂ ಕೂಡ ಈ ಒಂದು ಸಮಯದಲ್ಲಿ ಬರುವಂಥದ್ದು. ಊಹಾಪೋಹಗಳು ಅಂದರೆ ನಿಮ್ಮ ಮೇಲೆ ಕೆಲವಷ್ಟು ಅಪಪ್ರಚಾರಗಳು, ಸುಳ್ಳು ಸುದ್ದಿ ಇತ್ಯಾದಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುವಂಥದ್ದು. ಇದಕ್ಕೇನು ಯೋಚನೆ ಮಾಡಬೇಕಾದಂಥ ಅವಶ್ಯಕತೆಗಳಿಲ್ಲ. ಧರ್ಮಬದ್ಧವಾಗಿ, ನ್ಯಾಯಬದ್ಧವಾಗಿ ನಿತ್ಯ ಕಾರ್ಯವನ್ನು ನಾವು ನಿರ್ವಹಿಸ್ತಾ ಇದ್ದೇವೆ ಅಂತಾದರೆ ಅದನ್ನೆಲ್ಲವುದನ್ನು ಕೂಡ ಭಗವಂತನ ಅನುಗ್ರಹದಿಂದ ನಿಮಗೆ ದೂರೀಕರಿಸಲಿಕ್ಕೆ, ಅದರಿಂದ ಹೊರಗಡೆ ಬರಲಿಕ್ಕೆ, ನಿಮ್ಮ ಸುತ್ತಲೂ ಒಂದು ಧನಾತ್ಮಕವಾಗಿರುವಂತಹ ರಕ್ಷಾ ಕವಚವನ್ನು ಏರ್ಪಾಡಾಗಲಿಕ್ಕೆ ನಿಮಗೆ ಭಗವಂತನ ಒಂದು ಅನುಗ್ರಹವೂ ಕೂಡ ಕಾರಣವಾಗುವಂಥದ್ದು. ಇನ್ನು ಮಕ್ಕಳ ಆರೋಗ್ಯದಲ್ಲಿ ಮತ್ತು ವಿದ್ಯಾಭ್ಯಾಸದ ವಿಷಯದಲ್ಲಿಯೂ ಕೂಡ ಶುಭವಾಗಿರುವಂತಹ ಫಲವನ್ನು ಅನುಭವಿಸುವಂತಹ ಯೋಗಗಳಿದೆ. ಮಕ್ಕಳ ವಿಚಾರವಾಗಿ ಅವರು ಮಾಡುವಂತಹ ವಿದ್ಯಾಭ್ಯಾಸ, ಅದೇ ರೀತಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ, ಕ್ರೀಡೆ ಇತ್ಯಾದಿಗಳ ವಿಷಯದಲ್ಲಿಯೂ ಕೂಡ ಹೆಚ್ಚಿಗೆ ಗೌರವವನ್ನು ತಂದುಕೊಡುವಂತಹ ಸಮಯ. ಸ್ಪರ್ಧಾತ್ಮಕವಾಗಿರುವಂತಹ ಪರೀಕ್ಷೆಗಳನ್ನು ಬರೆಯುವವರಿಗೂ ಕೂಡ ಉತ್ತಮವಾಗಿರುವಂತಹ ಒಂದು ಸಮಯ ಇದಾಗಿರುತ್ತೆ.
ಇನ್ನು ಶತ್ರುಋಣ ರೋಗಸ್ಥಾನವನ್ನು ನೋಡೋದಾದರೆ ಸ್ವಲ್ಪ ಶತ್ರುಬಾಧೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಶತ್ರುಗಳು ಅಂತ ಹೇಳಿದರೆ ಹಿತಶತ್ರುಗಳೂ ಆಗಿರಬಹುದು, ಹೊರಗಡೆ ಶತ್ರುಗಳೂ ಆಗಿರಬಹುದು, ಅಥವಾ ಇನ್ನೊಬ್ಬರಿಗೆ ಲೋನ್ಗಳನ್ನು ಕೊಡಿಸ್ಲಿಕ್ಕೆ ಅಥವಾ ಜಾಮೀನನ್ನು ಕೊಡಲಿಕ್ಕೋಸ್ಕರವಾಗಿ ಸಿಕ್ಕಾಕ್ಕೊಂಡಿರುವಂಥ ಪರಿಸ್ಥಿತಿಗಳನ್ನು ಕೂಡ ಎದುರಿಸ್ಕೊಳ್ಳುವಂತಹ, ಅಂದರೆ ಅದನ್ನು ದಾಟಬೇಕಾದಂಥ ಅನಿವಾರ್ಯತೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಇರುವಂಥದ್ದು. ವಿವಾಹಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇರುವವರಿಗೂ ಕೂಡ ಶುಭ ಫಲವನ್ನು ಕೂಡ ಕಾಣುವಂಥ ಯೋಗ ಇದೆ. ದಾಂಪತ್ಯದಲ್ಲಿ ಸುಖ ಶಾಂತಿ ನೆಮ್ಮದಿಗಳು ಕೂಡ ಸಿಗುವಂಥ ಯೋಗಗಳು ಈ ಸಂದರ್ಭದಲ್ಲಿರುವಂಥದ್ದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥ ಯೋಗ ಈ ಸಂದರ್ಭದಲ್ಲಿದೆ. ತೀರ್ಥಕ್ಷೇತ್ರ, ಅದೇ ರೀತಿಯಾಗಿ ವಿದೇಶ ಪ್ರಯಾಣ ಇತ್ಯಾದಿಗಳನ್ನು ಮಾಡಲಿಕ್ಕೆ ಹೆಚ್ಚಿನದಾಗಿ ಒಂದು ನಿಮಗೆ ಅವಕಾಶಗಳು ಅಂತ ಹೇಳಬಹುದು, ಅಥವಾ ಸಂದರ್ಭಗಳು ಒದಗಿ ಬರುತ್ತೆ ಅಂತ ಹೇಳಿಯೂ ಈ ಸಂದರ್ಭವನ್ನು ಕರಿಬಹುದು. ವಾಹನವನ್ನು ಓಡಿಸುವಾಗ ಅದೇ ರೀತಿಯಾಗಿ ಕೆಲವಷ್ಟು ಸಾಹಸಮಯವಾಗಿರುವಂತಹ ಪ್ರವೃತ್ತಿಯನ್ನು ಹೊಂದಿರುವವರಿಗೆ ಈ ಸಂದರ್ಭದಲ್ಲಿ ಸುರಕ್ಷತೆಗಳ ಕ್ರಮವನ್ನಿಟ್ಟುಕೊಂಡು ಮುಂದುವರಿಬೇಕಾದಂತಹ ಒಂದು ಜಾಗ್ರತೆಯನ್ನು ಈ ತಿಂಗಳಿನಲ್ಲಿ ನಾನು ಹೇಳ್ತಾ ಇದ್ದೇನೆ. ವಾಹನ ಅಪಘಾತದ ಸಂದರ್ಭಗಳು ಕೂಡ, ಸನ್ನಿವೇಶಗಳು ಕೂಡ ಅಪ್ಪಿತಪ್ಪಿ ನಿಮಗೇನೋ ಒಂದು ಆಗಬೇಕಾದಂತಹ ಅವಘಡ ತಪ್ಪೋಯ್ತು ಅಂತ ಹೇಳುವಂತಹ ಆಶ್ಚರ್ಯವಾದ ಒಂದು ಸ್ಥಿತಿಗಳು ಕೂಡ ಈ ತಿಂಗಳಿನಲ್ಲಿ ಬರುವಂಥ ಸಾಧ್ಯತೆಗಳಿರುವಂಥದ್ದು. ಮಾಡುವಂತಹ ಉದ್ಯೋಗದಲ್ಲಿಯೂ ಕೂಡ ವಿಶೇಷವಾಗಿ ಅಭಿವೃದ್ಧಿಯನ್ನು ಪಡೆಯುವಂಥದ್ದಿರುತ್ತೆ. ಸಹಾಯ ಸಹಕಾರಗಳು ಕೂಡ ಇರುವಂಥದ್ದು. ಹೊಸ ಉದ್ಯೋಗವನ್ನು ಆರಂಭ ಮಾಡಬೇಕು ಅಥವಾ ನಿಮ್ಮ ಈಗಿರುವಂಥ ಉದ್ಯೋಗವನ್ನು ಅಭಿವೃದ್ಧಿಪಡಿಸುವಂಥ ದಿಶೆಯಲ್ಲಿಯೂ ಕೂಡ ಹೆಚ್ಚಿಗೆ ಯೋಚನೆ ಮಾಡಿ ಮುಂದುವರಿಬೇಕಾದಂಥ ಅವಶ್ಯಕತೆಗಳಿರುವಂಥದ್ದು. ಉದ್ಯೋಗಕ್ಕೆ ಇನ್ನೇನು ಮೇಜರಾಗಿರ್ತಕ್ಕಂಥ ಪ್ರಾಬ್ಲಮ್ ಏನು ಬರುವಂಥದ್ದು ಅಂತ ನಾನು ಹೇಳುವುದಿಲ್ಲ. ಸಣ್ಣ ಪುಟ್ಟ ಪ್ರಾಬ್ಲಮ್ಮು ಕೂಡ ಮೇಜರಾಗಿ ಬರುವಂಥ ಸಾಧ್ಯತೆಯೂ ಕೂಡ, ಸನ್ನಿವೇಶವೂ ಕೂಡ ಇರುವಂಥದ್ದು. ಸ್ವಲ್ಪ ಜಾಗ್ರತೆಯಿಂದಿರಿ. ಅದೇ ರೀತಿಯಾಗಿ ಲಾಭಾಂಶವೂ ಕೂಡ ನಿಮಗೆ ಒಳ್ಳೆಯ ರೀತಿಯಾಗಿ ಸಿಗುವಂಥ ಯೋಗಗಳಿರುವಂಥದ್ದು. ಈ ಮೊದಲು ಪ್ರಯತ್ನ ಪಟ್ಟಿರುವಂಥ ಕೆಲಸ ಕಾರ್ಯದಲ್ಲಿ ಒಳ್ಳೆಯ ಫಲವನ್ನು ಅನುಭವಿಸುವಂಥದ್ದಿರುತ್ತೆ. ಪಿತ್ರಾರ್ಜಿತವಾಗಿ ಅಥವಾ ತಂದೆಯ ಒಂದು ಆರೋಗ್ಯದಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕಾದಂಥ ಅವಶ್ಯಕತೆಗಳಿದೆ. ನಿಮ್ಮ ಪರಂಪರೆ ಪಿತ್ರಾರ್ಜಿತವಾಗಿ ಬಂದಿರುವಂತಹ ಒಂದು ಭೂಮಿಗೆ ಸಂಬಂಧಪಟ್ಟಿರುವಂತಹ ನ್ಯಾಯ ತೀರ್ಮಾನಾದಿ ವಿಷಯಗಳು ಅಥವಾ ಕೋರ್ಟು ಕಚೇರಿಗಳಿಗೆ ಸಂಬಂಧಪಟ್ಟು ಅಥವಾ ಯಾವುದೋ ಮೂಲ ದಾಖಲೆಗಳನ್ನು ಕಳೆದುಕೊಂಡಿದ್ದೇವೆ ಅಂತ ಹೇಳುವಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವವರಿಗೆ ಕೂಡ ಸಿಕ್ಕಿ ಆ ಮೂಲ ದಾಖಲೆಗಳು ನಿಮಗೆ ಕೈಗೆ ಸಿಕ್ಕಿ ಶುಭ ಫಲವನ್ನು ಸಿಗುವಂಥ, ಅಂದರೆ ಅನುಭವಿಸುವಂಥ ಯೋಗವು ಕೂಡ ಈ ಸಂದರ್ಭದಲ್ಲಿರುವಂಥದ್ದು. ಅದೇ ರೀತಿಯಾಗಿ 12ನೇ ಸ್ಥಾನವನ್ನು ನೋಡುವುದಾದರೆ ನಿಮ್ಮ ಒಂದು ಕೆಲಸ ಕಾರ್ಯ, ಉದ್ಯೋಗ, ವ್ಯವಹಾರದಲ್ಲಿ ದಿಢೀರನ್ನೇ ತಗೊಳ್ಳುವಂತಹ ನಿರ್ಧಾರಗಳು ನಿಮಗೆ ಆಪತ್ತನ್ನು ತಂದುಕೊಡುವಂಥ ಸಾಧ್ಯತೆಗಳಿರೋದ್ರಿಂದ ಬಹಳ ಸಮಾಧಾನ ಚಿತ್ತರಾಗಿ ಶಾಂತ ಸ್ವರೂಪದಲ್ಲಿದ್ದು ನಿತ್ಯ ಮಾಡುವಂತಹ ಕಾರ್ಯದಲ್ಲಿರಬಹುದು, ಉದ್ಯೋಗ ವ್ಯವಹಾರದ ಎಲ್ಲ ವಿಷಯದಲ್ಲಿಯೂ ಕೂಡ ಅವಲೋಕನವನ್ನು ಮಾಡಿಕೊಂಡು ನಿರ್ಧಾರಗಳನ್ನು ತಗೊಳ್ಳೋದ್ರಿಂದ ಶುಭವಾಗಿರುವಂತಹ ಫಲವನ್ನು ಅನುಭವಿಸಲಿಕ್ಕೆ ಅದು ಅನುಕೂಲವಾಗಿರುತ್ತೆ. ವೀಕ್ಷಕರೇ, ಇದಿಷ್ಟೆಲ್ಲ ಫಲಾಫಲಗಳನ್ನು ವಿಮರ್ಶೆ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳುವಂತಹ ವಿವೇಚನೆಯಿಂದ ಸಾಕಷ್ಟು ಜನ ಸಣ್ಣ ಮಟ್ಟದಿಂದ ಆರಂಭ ಆಗಿ ಬಹಳ ದೊಡ್ಡ ಮಟ್ಟದವರೆಗೂ ಕೂಡ ಪೂಜೆ ಪುನಸ್ಕಾರ, ಹೋಮ ಹವನ ಇತ್ಯಾದಿಗಳನ್ನು ಕೂಡ ಎಲ್ಲರೂ ಕೂಡ ಅವರವರ ಉದ್ದೇಶಪೂರ್ವಕವಾಗಿ, ಉದ್ದೇಶ ಅಂತ ಹೇಳಿದರೆ ವ್ಯವಹಾರಕ್ಕಿರಬಹುದು, ಉದ್ಯೋಗಕ್ಕಿರಬಹುದು, ಆರೋಗ್ಯಕ್ಕಿರಬಹುದು, ಮಾಟಮಂತ್ರ ಆಗಿದೆ ಅಂತ ಇರಬಹುದು, ಮಕ್ಕಳ ವಿಷಯವಾಗಿರಬಹುದು, ಸಾಂಸಾರಿಕ ವಿಷಯವಾಗಿರಬಹುದು, ಎಷ್ಟು ಇರಬಹುದು. ಮನುಷ್ಯನ ಜೀವನದಲ್ಲಿ ಇಷ್ಟೇ ಅಂತ ಹೇಳಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿಯಿಂದ ವ್ಯಕ್ತಿಗೆ ಸಮಸ್ಯೆಗಳೂ ಭಿನ್ನವಾಗಿರುತ್ತೆ, ಪರಿಹಾರಗಳು ಕೂಡ ಭಿನ್ನವಾಗಿರುತ್ತೆ. ಆದರೆ ಪರಿಹಾರಗಳನ್ನು ಮಾಡಿ ಆ ಪ್ರಸಾದವನ್ನು ತಂದು ದೇವರ ಕೋಣೆಯಲ್ಲಿಟ್ಟಲ್ಲಿಗೆ ಅದು ಸರಿ ಆಗಲ್ಲ. ಒಂದು ಸಲ ಪರಿಹಾರ ಮಾಡಿದಲ್ಲಿಗೆ ಪ್ರತಿನಿತ್ಯವೂ ಕೂಡ ನಾವು ಆ ದೇವರ ಸ್ಮರಣೆಯನ್ನು ಮಾಡುವುದರ ಮುಖಾಂತರವಾಗಿ ಅದನ್ನು ಸರಿಪಡಿಸಿಕೊಳ್ಬಹುದು. ಪ್ರತಿನಿತ್ಯವೂ ಕೂಡ ನಾವು ಏನು ನಮಗೋಸ್ಕರವಾಗಿ ಪರಿಹಾರವನ್ನು ಅಥವಾ ಆತ್ಮಸ್ಥೈರ್ಯ ವೃದ್ಧಿಗೋ ಏನು ಮಾಡ್ತಾ ಇದ್ದೆ ಅಂತ ಹೇಳುವಂಥದ್ದು ಮುಖ್ಯ ಆಗಿರುತ್ತೆ. ಖಂಡಿತವಾಗಿ ನಾನು ಈಗ ಹೇಳುವಂಥ ಸುಲಭವಾದಂತಹ ಮಾರ್ಗವನ್ನು ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ನಿಮಗೆ ಬಹಳ ಮಹತ್ತರವಾಗಿರ್ತಕ್ಕಂಥ ಬದಲಾವಣೆಯನ್ನು ಕಾಣಲಿಕ್ಕೆ ಅನುಕೂಲ ಆಗುತ್ತೆ. ಏನಂತಂದರೆ, ನಿಮ್ಮ ಮನೆಯ ದೇವರ ಕೋಣೆಯ ಎದುರು ಭಾಗದಲ್ಲಿ ಒಂದು 10 ನಿಮಿಷಗಳ ಕಾಲ ಕೂತು ಭಗವಂತನಲ್ಲಿ ಶರಣಾಗತಿಯನ್ನು ಹೊಂದಬೇಕಾಗಿರುವಂಥದ್ದು. ಕಾಯ ವಾಚ ಮನಸ ಮಾಡುವಂಥ ಕೆಲಸದಲ್ಲಿ ಅಥವಾ ಆಡುವಂಥ ಮಾತಿನಲ್ಲಿ, ಮಾಡುವಂಥ ವಿಚಾರದಲ್ಲಿ ಸಾಕಷ್ಟು ತಪ್ಪು ಒಪ್ಪುಗಳು ಮನುಷ್ಯ ಅಂತ ಅಂದ ತಕ್ಷಣ ಬರಲಿಕ್ಕೆ ಸಾಧ್ಯತೆಗಳು ಹೆಚ್ಚಿನದಾಗಿರುವಂಥದ್ದು. ಅದನ್ನೆಲ್ಲವುದನ್ನು ಕೂಡ ಭಗವಂತನಲ್ಲಿ
ಅದನ್ನು ಮನ್ನಿಸಿ ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳುವಂತಹ ಸಂಪೂರ್ಣವಾದಂತಹ ಶರಣಾಗತಿಯನ್ನು ಹೊಂದಿದರೆ ಮಾತ್ರ ನೀವು ಎಷ್ಟು ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನು ಮಾಡಿದ್ರಲ್ಲಿ ಅದರ ಫಲ ಪರಿಪೂರ್ಣವಾಗಿ ನಿಮಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಭಗವಂತನಲ್ಲಿ ಶರಣಾಗತಿ ಹೊಂದುವುದರಿಂದ ಅಥವಾ ನಾಮಸ್ಮರಣೆಯನ್ನು ಸದಾಕಾಲ ಮಾಡುವುದರಿಂದ ಬಹಳ ಉತ್ತಮವಾದಂಥ ಮಹತ್ವವನ್ನು ಕಾಣಬಹುದು. ಇದನ್ನು ತಾವೆಲ್ಲರೂ ಕೂಡ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಮಾಡಿ ಅದರ ಮಹತ್ವಪೂರ್ಣವಾದಂತಹ ಬದಲಾವಣೆ ಯಾರ್ಯಾರಿಗೆ ಬಂದಿದೆ ಅಂತ ಹೇಳುವವರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಶುಭಂ ಭೂಯಾತ್.